ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಸ್ಸಹಿ ಅಂತ ಅಣುಭಾಷ್ಯ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಮಂಜರಿಯ ಗದ್ಯ ಭಾಗದಲ್ಲಿ 90ನೇ ಗದ್ಯ ಭಾಗದಲ್ಲಿ ಲಿಂಗೈ ಸರ್ವೈ ಯುತಃ ಹಿ ಇತಿ ಆವೃತ್ತಿ, ಸಹ ಭಗವಂತನು ಸರ್ವೈ ಅಲ್ಲ ಲಿಂಗೈ ಪ್ರಮಾಣ ವಾಕ್ಯಗಳಿಂದ ಯುತಃ ಕೂಡಿದ್ದಾನೆ, ಅರ್ಥಾತ್ ಪ್ರತಿಪಾದಿಸಲ್ಪಟ್ಟಿದ್ದಾನೆ. ಹೀಗೆ ಅದನ್ನು ಪ್ರತಿಯೊಂದಕ್ಕೂ ಆವೃತ್ತಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆವೃತ್ತಿ ಮಾಡುವುದಂದ್ರೆ ಮತ್ತೆ ಮತ್ತೆ ಅದನ್ನು ಹೇಳುವುದು. ಸಹ ವಿಷ್ಣು ಸರ್ವೈ ಲಿಂಗೈ ಯುತಃ ಅರ್ಥಾತ್ ಪ್ರತಿಪಾದ್ಯತೆ. ಅದನ್ನು ನಾವು ಹೀಗೆ ಮಾಡಬಹುದು ಅಂತ ಕಾಣಿಸ್ತದೆ. ಮೊದಲನೇದಾಗಿ ಆತ್ಮಶ್ರುತಿ ಅಂತಿದೆ ಛಾಂದೋಗ್ಯೋಪನಿಷತ್ತಿನ. ಆತ್ಮಶ್ರುತಿಯಲ್ಲಿ ಬಂದಂತಹ ಆತ್ಮಶಬ್ದದಿಂದ ಅವನೇ ಪ್ರತಿಪಾದಿತನಾಗಿದ್ದಾನೆ, ಯುತಃ ಪ್ರತಿಪಾದಿತನಾಗಿದ್ದಾನೆ. ಮುಂದೆ ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುವಂತಹ ಬ್ರಹ್ಮ ಪ್ರಕರಣ, ಕೋನ ಆತ್ಮ ಕಿಂ ಬ್ರಹ್ಮ ಎಂಬಲ್ಲಿಯೂ ಕೂಡ ಬ್ರಹ್ಮ ಶಬ್ದದಿಂದ ಅವನೇ ಯುತ ಪ್ರತಿಪಾದ್ಯನಾಗಿದ್ದಾನೆ. ಈ ಥರ ಇದು ಆವೃತ್ತಿ ಮಾಡೋದು. ಆಮೇಲೆ ಶ್ರುತಿ ಅಂದರೆ ಪುರುಷ ಸೂಕ್ತ. ಆ ಪುರುಷ ಸೂಕ್ತದ ಅರ್ಥವನ್ನು ಹೇಳುವಂತಹ ಛಾಂದೋಗ್ಯ. ಹೀಗೆ ಛಾಂದೋಗ್ಯ ಮತ್ತು ಪುರುಷ ಸೂಕ್ತ ಎರಡರಿಂದಲೂ ಕೂಡ ಅವನು ಯುತ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಸ್ಮೃತಿ ಅಂದರೆ ಭಗವದ್ಗೀತೆ. ಆ ಭಗವದ್ಗೀತಾ ವಾಕ್ಯದಿಂದಲೂ ಕೂಡ ಅವನೇ ಯುತನಾಗಿದ್ದಾನೆ, ಅರ್ಥಾತ್ ಪ್ರತಿಪಾದ್ಯನಾಗಿದ್ದಾನೆ ಅಂತ. ಹೀಗೆ ಯುತಃ ಅಂತ ಅನ್ನೋದನ್ನು ಅಲ್ಲಿ ಎಲ್ಲ ಕಡೆಯೂ ಕೂಡ ಆವೃತ್ತಿ ಮಾಡಬೇಕು ಅಂತ ಹೀಗೆ ನಾವು ತಿಳ್ಕೊಳ್ಬಹುದು. ಈಗ ನಾವು ನೋಡಿರುವುದು ಈ 1ನೇ ಅಧ್ಯಾಯದ 2ನೇ ಪಾದದ ವೈಶ್ವಾನರಾಧಿಕರಣದಲ್ಲಿ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಅಂತ ಒಂದು ಸೂತ್ರ, ಸ್ಮರ್ಯಮಾಣಂ ಅನುಮಾನಂ ಸ್ಯಾದಿತಿ ಅಂತ ಇನ್ನೊಂದು ಸೂತ್ರ. ಆ ಸೂತ್ರಗಳನ್ನು ಕೂಡ ಒಟ್ಟೊಟ್ಟಿಗೆ ನಾವು ಸೂತ್ರ ಮತ್ತು ಸೂತ್ರ ಭಾಷ್ಯವನ್ನು ಸ್ಥೂಲವಾಗಿ ನಾವು ಒಟ್ಟೊಟ್ಟಿಗೆ ನೋಡ್ತಿರೋದ್ರಿಂದ ಈಗ ಮುಂದಿನ ಸೂತ್ರವನ್ನು ನಾವು ನೋಡಬೇಕು. ವೈಶ್ವಾನರ ಶಬ್ದದಿಂದ ಭಗವಂತನನ್ನೇ ತಗೊಳ್ಬೇಕು. ಯಾಕೆಂದರೆ ಅದನ್ನು ಆ 24ನೇ ಸೂತ್ರದಲ್ಲಿ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಅನ್ನೋದು ಹೇಳಿದ್ದಾರೆ. ಪ್ರಸಿದ್ಧವಾದ ಆತ್ಮಶಬ್ದದಿಂದ ವಿಷ್ಣಾವೇವ ಪ್ರಸಿದ್ಧ ಆತ್ಮಶಬ್ದೇನ 24ನೇ ಸೂತ್ರ ಇದು. ವಿಷ್ಣುವಿಗೆ ಪ್ರಸಿದ್ಧವಾದದ್ದು ಆತ್ಮಶಬ್ದ, ಅದರ ಮೂಲಕ ಭಗವಂತನನ್ನೇ ಆ ವೈಶ್ವಾನರ ಶಬ್ದ ಹೇಳ್ತದೆ ನಾವು ತೀರ್ಮಾನ ಮಾಡಬೇಕು. ಮುಂದೆ 25ನೇ ಸೂತ್ರ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಅಂತ. ಅಲ್ಲಿ ಸ್ಮರ್ಯಮಾಣ ಅಂದರೆ ಶ್ರುತಿ ಅಂದರೆ ಅಪೌರುಷೇಯವಾದ ವೇದ, ಸ್ಮರ್ಯಮಾಣ ಅಂತಂದರೆ ಈ ಸ್ಮೃತಿ ಅಂದರೆ ಪೌರುಷೇಯ ವಾಕ್ಯ, ಪುರಾಣ ಭಾರತಾದಿಗಳು. ಅದರಲ್ಲಿ ಇವನು ಪ್ರತಿಪಾದ್ಯನಾಗಿದ್ದಾನೆ. ಸ್ಮರ್ಯಮಾಣ ಅಂದರೆ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಅಲ್ಲಿ ಭಗವದ್ಗೀತೆಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಶ್ರುತಿ ಮತ್ತು ಸ್ಮೃತಿಗಳಂತನ್ನೋದು ಇವೆರಡೂ ಕೂಡ ಎರಡು ತಾಂತ್ರಿಕವಾದ ಪಾರಿಭಾಷಿಕ ಶಬ್ದಗಳು. ಶ್ರುತಿ ಅಂದರೆ ಅಪೌರುಷೇಯವಾದ ವಾಕ್ಯವನ್ನು, ಸ್ಮೃತಿ ಅನ್ನೋದು ಪೌರುಷೇಯವಾದ ವಾಕ್ಯವನ್ನು ಹೇಳ್ತದೆ. ಸ್ಮೃತಿ ಅಂದರೆ ನಿರ್ದಿಷ್ಟವಾಗಿ ಯಾಜ್ಞವಲ್ಕ್ಯ ಸ್ಮೃತಿ ಮತ್ತು ಪರಾಶರ ಸ್ಮೃತಿ ಅಂತ ಹೀಗೇನೂ ಅಲ್ಲ. ಹೀಗೆ ಅದೆರಡನ್ನು ಕೂಡ ನಾವು ನೋಡಿದ್ದೇವೆ. ಅನುಮಾನಂ ಅಂದರೆ ಅನುಮಾಪಕಂ ಅಂತ ಹೀಗೆ ಅರ್ಥ. ಅಲ್ಲಿ ಅದರ ಮುಂದೆ ಬರುವಂಥ ಸೂತ್ರ ಶಬ್ದಾದಿಭ್ಯ ಅಂತಃ ಪ್ರತಿಷ್ಠಾನಾತ್ ನೀತಿ ಚೇನ್ನ ತಥಾ ದೃಷ್ಟಿ ಉಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಏನ ಮಧೀಯತೆ ಅಂತ ಸೂತ್ರ. ಈ ಸೂತ್ರದ ಅರ್ಥವನ್ನೇ ಇಲ್ಲಿ 91ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಈಗ ನಾವು ನೋಡಿರುವಂತಹ ಅನೇಕ ವೇದವಾಕ್ಯಗಳೇ ಇಲ್ಲಿವೆ. ಅಯಂ ಅಗ್ನಿರ್ವೈಶ್ವಾನರಃ, ಇದು ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಬಂದಿರುವಂಥ ಮಾತು. ಈ ಭಗವಂತನೇ ವೈಶ್ವಾನರ, ಅಗ್ನಿ ಇತ್ಯಾದಿ ಶಬ್ದದಿಂದ ವಾಚ್ಯನಾಗಿದ್ದಾನೆ. ವೈಶ್ವಾನರ ಮೃತ ಅಜಾತಮಗ್ನಿಂ ಅಂತ ಇದು ಋಗ್ವೇದದಲ್ಲಿ ಬಂದಿರುವಂಥ ಮಾತು. ಅದರದ್ದೆಲ್ಲ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯಾವ ಮಂಡಲ ಇತ್ಯಾದಿ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಇತ್ಯಾದಿ ಶಬ್ದಾದಿಭ್ಯ ಅಂತಿದೆ ಅಲ್ಲಿ ಮೂಲ ಸೂತ್ರದಲ್ಲಿ, ಶಬ್ದಗಳ ಮೂಲಕ ಅಂತ. ಯಾವುದು ಶಬ್ದ ಅಂದರೆ ಇವೇ ಮೊದಲಾದ ಶಬ್ದಗಳು, ಅಗ್ನಿ ವೈಶ್ವಾನರ ಮೊದಲಾದ ಶಬ್ದಗಳು. ಮುಂದೆ ವೈಶ್ವಾನರೇ ತದ್ಧುತಂ ಭವತಿ, ಛಾಂದೋಗ್ಯದ 5ನೇ ಅಧ್ಯಾಯದಲ್ಲಿ 24ನೇ ಖಂಡದಲ್ಲಿ ಬಂದಂಥ ಮಾತು. ಚಾಂಡಾಲನಿಗೆ ನಾವು ತೀರಾ ಅಸಂಸ್ಕೃತನಾದ ವ್ಯಕ್ತಿಗೆ ಏನನ್ನಾದರೂ ಕೊಟ್ಟರೂ ಕೂಡ ಅದು ಹೋಮವೇ. ಮಹಾ ಸದಾಚಾರ ಸಂಪನ್ನನಾದಂಥ ಜ್ಞಾನಿಯಾದಂಥ ಬ್ರಾಹ್ಮಣನಿಗೆ ನಾವು ಭೋಜನ ಮಾಡಿಸಿದ್ದು ಮಾತ್ರ ವೈಶ್ವಾನರ ರೂಪಿಯಾದ ಭಗವಂತನಿಗೆ ಅರ್ಪಿತ ಆಗುವುದಲ್ಲ. ಅಸಂಸ್ಕೃತನಾದ ಚಾಂಡಾಲನಿಗೆ ಕೊಟ್ಟರೂ ಅದು ಭಗವಂತನಿಗೆ ಅರ್ಪಿತ ಅಂತ ಹೇಳಿದ್ದಾರೆ. ಮುಂದೆ ಹೃದಯಂ ಗಾರ್ಹಪತ್ಯ ಮನಃ ಅನ್ವಾಹಾರ್ಯ ಪಚನ ಹಾಸ್ಯಂ ಆಹವನೀಯ
ಇದು ಇದು ಕೂಡ ಛಾಂದೋಗ್ಯದ ಮಾತು. ಮೂರ್ಧೈವ ಸುತೇಜಾಹ ಅನ್ನೋ ಮಾತು ಇಲ್ಲೇ ಬರೋದು. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಆ ವಿಶ್ವರೂಪಿಯಾದ ಭಗವಂತನಿಗೆ ಅವನ ಹೃದಯವೇ ಗಾರ್ಹಪತ್ಯ, ಮತ್ತೆ ಅವನ ಮನಸ್ಸು ಅನ್ವಾಹಾರ್ಯ ಪಚನ ಅರ್ಥಾತ್ ದಕ್ಷಿಣಾಗ್ನಿ, ಮತ್ತೆ ಅವನ ಮುಖವೇ ಆಹವನೀಯಾಗ್ನಿ ಇತ್ಯಾದಿ ಅಗ್ನಿಲಿಂಗಂ ಆದಿಶಬ್ದೋಕ್ತಂ. ಶಬ್ದಾದಿಭ್ಯ ಶಬ್ದ ಮೊದಲಾದವುಗಳಿಂದ ಅಂದರೆ ಏನು ಅಂದರೆ ಅಗ್ನಿಯನ್ನು ಪ್ರತಿಪಾದನೆ ಮಾಡುವ, ಅಗ್ನಿಯಲ್ಲಿ ಮಾತ್ರ ನಮಗೆ ಜಗತ್ತಿನಲ್ಲಿ ಕಂಡಿರುವಂಥ ಕೆಲವು ಲಿಂಗಗಳು ಅಂತಂದರೆ ಅದರ ಧರ್ಮಗಳು. ಆಯಾ ಶಬ್ದವನ್ನು ಆ ನಿರ್ದಿಷ್ಟ ವ್ಯಕ್ತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಏನೊಂದು ಲಿಂಗ ಅಂದರೆ ಕಾರಣವಾದಂಥ ಧರ್ಮ ಇರ್ತದೆ, ಅದನ್ನು ತಗೊಂಡಿದ್ದಾರೆ. ಮುಂದೆ ಏನೇದಂ ಅನ್ನಂ ಪಚ್ಯತೆ ತದ್ಯದ್ಭಕ್ತಂ. ಏನೇದಂ ಅನ್ನಂ ಪಚ್ಯತೆ ಅನ್ನೋದು ಬೃಹದಾರಣ್ಯಕದ ಮಾತು. ಯಾವ ವೈಶ್ವಾನರನಿಂದ ನಾವು ತಿನ್ನುವಂಥ ಆಹಾರ ಬೇಯಿಸಲ್ಪಡ್ತದೆ ಮತ್ತು ಜೀರ್ಣಿಸಲ್ಪಡ್ತದೆ ಕೂಡ. ನಾನು ಅದನ್ನು ಎರಡನ್ನು ಹೇಳಿದೆ. ವಸ್ತುತಃ ಜೀರ್ಣಿಸಲ್ಪಡ್ತದೆ ಅಂತ ಹೀಗಾದ್ರೆ ಅರ್ಥ. ಒಳಗಿರುವಂಥ ಅಗ್ನಿಗೆ ವೈಶ್ವಾನರ ಅಂತ ಹೇಳ್ತಾರೆ, ಹೊರಗಿರುವ ಅಗ್ನಿಗೆ, ಆ ಒಲೆಯಲ್ಲಿರುವ ಅಗ್ನಿಗೆ ವೈಶ್ವಾನರ ಅಂತ ಯಾರು ಹೇಳೋದಿಲ್ಲ. ಆದರೆ ಒಬ್ಬನೇ ಭಗವಂತ, ಅವನೇ ಆ ಹೊರಗಿರುವಂಥ ಅಗ್ನಿಯಲ್ಲೂ ಇದ್ದಾನೆ, ಒಳಗೂ ಕೂಡ ಅವನೇ ಇದ್ದಾನೆ. ಇದ್ದು ಅನ್ನವನ್ನು ನಮಗೆ ಹೊರಗೆ ಬೇಯಿಸ್ತಾನೆ, ಒಳಗೆ ಜೀರ್ಣ ಮಾಡಿಕೊಡ್ತಾನೆ. ಪಚ್ಯತೆ ಇತಿ, ಇದು ಬೃಹದಾರಣ್ಯಕದ್ದು. ಮುಂದೆ ತದ್ಯದ್ಭಕ್ತಂ ಪ್ರಥಮಮಾಗಚ್ಛೇತ್ ತದ್ಹೋಮೀಯಂ, ಇದು ಕೂಡ ಛಾಂದೋಗ್ಯ ಉಪನಿಷತ್ತಿನ ಮಾತು. ಈ ತದ್ಯದ್ಭಕ್ತಂ ಅನ್ನುವಂಥ ವೇದವಾಕ್ಯ ಛಾಂದೋಗ್ಯದ ಮಾತೇನಿದೆ, ಇದು ಈ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ 19ನೇ ಖಂಡದ ಮೊದಲನೇ ಮಂತ್ರ. ತದ್ಯದ್ಭಕ್ತಂ ಅಂತಿದೆ. ಅದಕ್ಕೆ ಅರ್ಥ ಏನು? ಭೋಜನ ಕಾಲದಲ್ಲಿ ನಾವೇನು ಅನ್ನದ ತುತ್ತನ್ನು ತಿಂತೇವೆ, ಅದು ಉಣ್ಣುವವನ ಬಾಯಿಯನ್ನು ತಲುಪ್ತದೆ. ಭಕ್ತಂ ಅಂದರೆ ತಲುಪುವುದು ಅಂತ ಅರ್ಥ. ತತ್ ಹೋಮೀಯಂ, ಹೋಮಕ್ಕೆ ಯೋಗ್ಯವಾದ ಹವಿಸ್ಸದು. ಇದನ್ನು ಪ್ರಾಣಾಯ ಸ್ವಾಹ ಎಂಬ ಮಂತ್ರದಿಂದ ನಾವು ತಗೊಳ್ಬೇಕು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಅಂತ ಈಗ ಇದನ್ನು ಹೇಳ್ತೇವೆ ನಾವು. ಸಯಾಂ ಪ್ರಥಮಾಮಾಹುತಿಂ ಜುಹುಯಾತ್ ತಾಂ ಜುಹುಯಾತ್ ಪ್ರಾಣಾಯ ಸ್ವಾಹ ಇತಿ ಪ್ರಾಣಸ್ತಪ್ಯತೆ. ಹೀಗೆ ಪ್ರಾಣಾಯ ಸ್ವಾಹ ಎಂಬ ಮಂತ್ರವನ್ನು ಹೇಳಿ ನಾವು ಸ್ವೀಕಾರ ಮಾಡಬೇಕಾದ ಆಹುತಿ ಇದು. ಇಲ್ಲಿ ಭಕ್ತಂ ಅಂತ ಆಗಬೇಕು, ಭುಕ್ತಂ ಅಂತ ಆಗಬೇಕು ಅಂತ ನಮಗೊಂದು ಸಂಶಯ ಬರೋದು ಸಹಜ. ಭುಕ್ತಂ ಅಂದರೆ ತಿನ್ನಲ್ಪಡುವುದು. ಅದು ಹಾಗಾಗಿ ಆ ಉಣ್ಣುವವನ ಬಾಯಿಯನ್ನು ತಲುಪುವುದು ಅಂದರೆ ಅದು ಭುಕ್ತಂ ಅಂತ ಆಗಬೇಕಲ್ವಾ ಅಂತ. ಈಗ ಭುಜ ಪರಿಪಾಲನ ಅಭ್ಯವಹಾರಯೋಹ, ಭುಜ ಅನ್ನೋಂಥದ್ದು ಉಕಾರಾಂತವಾದ ಧಾತು ಇದ್ದಾಗ ಅದಕ್ಕೆ ಪರಿಪಾಲನ, ರಾಜ್ಯ ಆಳುವುದು ಅಂತ ಒಂದರ್ಥ, ಮತ್ತು ಅಭ್ಯವಹಾರ ಅಂದರೆ ತಿನ್ನುವುದು ಅಂತ ಇನ್ನೊಂದರ್ಥ. ಹಾಗೆ ಭುಜ ಧಾತು ಇಟ್ಕೊಂಡಾಗ ಅದಕ್ಕೆ ಭುಕ್ತ, ಭೋಜನ, ಇವೆಲ್ಲ ಅಲ್ಲಿಂದ ತಯಾರಾಗೋದು. ಭುಜ ಪರಿಪಾಲನ ಅಭ್ಯವಹಾರ ಧಾತುವಿನಿಂದ ಭುಕ್ತ ಅನ್ನುವಂಥ ಕ್ರಿಯಾಪದ ಉಕಾರ, ಭೂ ಎಂಬುದಾಗಿ ಉಕಾರವನ್ನು ಒಳಗೊಂಡ ಕ್ತ ಪ್ರತ್ಯಯ ಸಿಗ್ತದೆ. ಇಲ್ಲಿ ಭಕ್ತ ಅಂತ ಏನಿದೆಯಲ್ಲ, ಭಕ್ತ ಅಂತಂದರೆ ಇದು ಭಜ ಸೇವಾಯಾಮ್ ಅನ್ನುವಂಥ ಧಾತು. ಭಜ ಸೇವಾಯಾಮ್ ಧಾತುವಿನ ಕ್ತ ಪ್ರತ್ಯಯ ಇದು. ಹಾಗೆ ಈಗ ಭಕ್ತ ಅಂದರೆ ದೇವರ ಭಕ್ತ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಈ ಭಜ ಸೇವಾಯಾಮ್ ಧಾತುವಿನಿಂದಲೇ ಬಂದದ್ದು. ಆಗ ಇಲ್ಲಿ ಭಕ್ತ ಅಂತ ಅನ್ನೋದಕ್ಕೆ ಬಾಯಿಯನ್ನು ತಲುಪುವುದು, ಉಣ್ಣುವುದು ಅಂತ ಅರ್ಥ ಬರೋದು ಹೇಗೆ ಅಂದರೆ, ನಮಗೆ ಈ ಸೇವಿಸುವುದು ಅಂತ ನಾವು ಹೇಳ್ತೀವಲ್ಲ, ಸಾಧಾರಣವಾದ ಆಡು ಮಾತಿನಲ್ಲಿ ನಾವು ಅನ್ನವನ್ನು ತಿನ್ನುವುದು, ಹಣ್ಣನ್ನು ತಿನ್ನುವುದು ಅಂತೀವಿ. ಸ್ವಲ್ಪ ಗ್ರಾಂಥಿಕ ಭಾಷೆಯಲ್ಲಿ ಹಣ್ಣನ್ನು, ಅನ್ನವನ್ನು, ಹಾಲನ್ನು ಸೇವಿಸುವುದು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಯಾವುದನ್ನು ಕನ್ಸ್ಯೂಮ್ ಅಂತ ಹೇಳ್ತೇವೋ ಅದನ್ನು ಸೇವಿಸುವುದು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅದೇ ಭಜ ಸೇವಾಯಾಮ್. ಹೀಗೆ ಭಜ ಸೇವಾಯಾಮ್ ಅನ್ನೋ ಧಾತುವಿಗೂ ಭುಜ ಪರಿಪಾಲನ ಅಭ್ಯವಹಾರಯೋ ಅನ್ನೋ ಧಾತುವಿಗೂ, ಅಭ್ಯವಹಾರ ಅಂದರೆ ತಿನ್ನುವುದು, ಅದೇ ಸೇವಾ ಅಂದರೂ ಅದೇ ತಿನ್ನುವುದೇ. ಇದರ ಹೊರತಾಗಿ ಸರ್ವ್, ಭಗವಂತನಿಗೆ ಸೇವಾ ಮಾಡುವುದು ಅಂತ ಆ ಅರ್ಥವನ್ನು ಬೇರೆ ಇದೆ. ಅದರಿಂದ ಭಕ್ತಂ ಅಂತ ಅನ್ನೋದಕ್ಕೂ ಕೂಡ ತಿನ್ನುವುದು ಅಂತ ಅರ್ಥ ಬಂದರೆ ಏನೂ ತಪ್ಪಿಲ್ಲ. ಹೀಗೆ ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್ ತದ್ಹೋಮೀಯಂ ಇತ್ಯಾದಿನ ಪಾಚಕತ್ವೇನ ಅಂತಃ ಪ್ರತಿಷ್ಠಾನಂ ಚ ಪ್ರತೀಯತೆ ತಸ್ಮಾತ್ ನ ವಿಷ್ಣು. ಇಲ್ಲಿ ಎಲ್ಲ ಕಡೆಯೂ ಕೂಡ ಈ ಅಗ್ನಿಗೆ ಸೂಚಕವಾದಂತಹ ಗಮಕಗಳಿವು.
ಪಾಚಕನಾಗಿದ್ದಾನೆ, ಅಗ್ನಿಯು ಪಾಚಕನಾಗಿದ್ದಾನೆ, ಆಹಾರಕ್ಕೆ ಪಾಚಕನಾಗಿದ್ದಾನೆ. ಮತ್ತು ಅಂತಃ ಪ್ರತಿಷ್ಠಾನಂ, ಅವನು ಒಳಗೆ ಅವನೇ ಇದ್ದಾನೆ. ಅಂತಃ ಪ್ರತಿಷ್ಠಾನ ಅಂದರೆ ಒಳಗಿರುವುದು ಅಂತ ಅರ್ಥ. ನಾವು ತಿಂದ ಆಹಾರವನ್ನು ಜೀರ್ಣ ಮಾಡ್ತಾ ಉದರದೊಳಗಿದ್ದಾನೆ ಅಂತ ವೈಶ್ವಾನರ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ವೈಶ್ವಾನರ ಅಂದರೆ ಅಗ್ನಿಯೇ ಆಗಬೇಕು, ವಿಷ್ಣುವಲ್ಲ ಅಂತ ಪ್ರಶ್ನೆ ನಮ್ಮದು. ಶಬ್ದಾದಿಭ್ಯ ಅಂತಃ ಪ್ರತಿಷ್ಠಾನಾತ್ ನ ಇತಿ ಚೇತ್ ನ. ಶಬ್ದ ಆದಿಭ್ಯ ಅಗ್ನಿಯನ್ನೇ ಹೇಳುವಂತಹ ಕೆಲವು ಶಬ್ದಗಳು, ಮತ್ತೆ ಆದಿ ಅಂದರೆ ಅಗ್ನಿಗೆ ಸೂಚಕವಾದಂಥ ಧರ್ಮಗಳು, ಮತ್ತೆ ಅಂತಃ ಪ್ರತಿಷ್ಠಾನ ಒಳಗೆ ಇರುವಿಕೆ ಅಂತ ಇಷ್ಟೆಲ್ಲ ಕಾರಣಗಳಿರೋದ್ರಿಂದ ನ ವಿಷ್ಣು ವಾಚ್ಯನಲ್ಲ, ಹೊರತು ವೈಶ್ವಾನರನೇ ವಾಚ್ಯ ಇತಿ ಚೇತ್ ನ, ಅದು ಸರಿಯಲ್ಲ. ತಥಾ ದೃಷ್ಟ್ಯುಪದೇಶಾತ್ ಅಸಂಭವಾತ್ ಪುರುಷವಿಧಮಪಿ ಚ ಏನ ಮಧೀಯತೆ ಅಂತ ಆ ಸೂತ್ರದ ಮುಂದಿನ ಭಾಗ. ಅಥ ಹೇಮಮಾತ್ಮಾನಂ ಅಣೋರಣೀಯಾಂಸಂ ಪರತಃ ಪರಂ ವಿಶ್ವಂ ಹರಿಮುಪಾಸೀತ ಸರ್ವನಾಮ ಸರ್ವಕರ್ಮ ಸರ್ವಲಿಂಗ ಸರ್ವಗುಣ ಸರ್ವಕಾಮ ಸರ್ವಧರ್ಮ ಸರ್ವರೂಪ ಇತಿ. ಇವು ಕೆಲವು ಭಗವಂತನಿಗೆ ಸೂಚಕವಾದಂಥ ಕೆಲವು ವೇದವಾಕ್ಯಗಳನ್ನು ವರ್ಣನೆ ಮಾಡ್ತಾರೆ. ಇದು ಮಹೋಪನಿಷತ್ತಿನ ಒಂದು ವೇದವಾಕ್ಯ. ಅತಃ ಇಮಮಾತ್ಮಾನಂ ಅಂತ ಅದರ ಪದಚ್ಛೇದ. ಅಥ ಆ ಬಳಿಕ ಅಂದರೆ ಅಧಿಕಾರ ಸಿದ್ಧಿ ಆದ ಬಳಿಕ, ಹ ಅಂದರೆ ಹಿ ಅಂತ ಅರ್ಥ. ಇವನನ್ನು ಹೀಗೆ ಉಪಾಸೀತ, ಎಲ್ಲರೂ ಹೀಗೆ ಉಪಾಸನೆ ಮಾಡಬೇಕು. ಇಮಂ ಆತ್ಮಾನಂ, ಈ ಆತ್ಮಶಬ್ದವಾಚ್ಯನಾದ ಸರ್ವಗುಣ ಪರಿಪೂರ್ಣನಾದ ಪರಮಾತ್ಮನನ್ನ ಏನಂತ, ಅಣುವಿಗಿಂತ ಅಣು ಎಂಬುದಾಗಿ, ಪರ ಅಂದರೆ ಅತ್ಯಂತ ದೊಡ್ಡದು, ಅದಕ್ಕಿಂತ ದೊಡ್ಡದು ಎಂಬುದಾಗಿ, ವಿಶ್ವ ಅಂದರೆ ಸರ್ವಗುಣ ಪರಿಪೂರ್ಣ ಅಂತ ಅರ್ಥ, ಸರ್ವತ್ರ ವ್ಯಾಪಕ ಅಂತ ಅರ್ಥ. ವಿಶ್ವಂ ಹರಿಂ ಉಪಾಸೀತ, ಆ ಭಗವಂತನನ್ನೇ ವಿಶ್ವ ಶಬ್ದದಿಂದ ಉಪಾಸನೆ ಮಾಡಬೇಕು. ಯಾಕೆಂದರೆ ಅವನು ಸರ್ವನಾಮ, ಎಲ್ಲ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ. ಸರ್ವಕರ್ಮ, ಎಲ್ಲ ಕರ್ಮಗಳನ್ನು ಮಾಡುವವನು ಅವನೇ. ಸರ್ವಲಿಂಗ, ಲಿಂಗ ಅಂದರೆ ನಾವು ಹಿಂದೆ ನೋಡಿದ್ವಿ ಪ್ರತಿಪಾದಕವಾದ ಶಬ್ದಗಳು, ಪ್ರಮಾಣಗಳು ಅಂತ. ಎಲ್ಲ ಪ್ರಮಾಣಗಳಿಂದಲೂ ಅವನೇ ವಾಚ್ಯ. ಅಥವಾ ಲಿಂಗ ಅಂದರೆ ಲಕ್ಷಣಗಳು, ಆ ಲಕ್ಷಣಗಳಿಂದಲೂ ಅವನೇ ಕೂಡಿದ್ದಾನೆ. ಸರ್ವಗುಣ ಅರ್ಥ ಆಗ್ತದೆ. ಸರ್ವಕಾಮ, ಎಲ್ಲರ ಕಾಮನೆಯನ್ನು ಈಡೇರಿಸುವವನು, ಮತ್ತು ಎಲ್ಲ ಕಾಮನೆಗಳು ಇವನದು ಈಡೇರಿದೆ. ಸರ್ವಧರ್ಮ, ಎಲ್ಲ ರೀತಿಯಾದ ಧರ್ಮಗಳಿಗೂ ಅವನೇ ನಿಯಾಮಕ. ಸರ್ವರೂಪ ಅಂತಿಷ್ಟು ಆ ಮಹೋಪನಿಷತ್ನಲ್ಲಿ ಕಂಡುಬಂದಿದೆ. ಮುಂದೆ ಸಯ ಏತಂ ಏವಂ ಆತ್ಮಾನಂ, ಏತಂ ಆತ್ಮಾನಂ, ಈ ಪರಮಾತ್ಮನನ್ನು ಏವಂ ಈ ರೀತಿಯಾಗಿ ವಿಶ್ವಶಬ್ದವಾಚ್ಯ ಅಂತ, ಹರಿಶಬ್ದವಾಚ್ಯ ಅಂತ, ಆರಾತ್ ಅರಂ ಉಪಾಸ್ತೆ, ಅವನನ್ನೇ ನಾನಾ ರೀತಿಯಿಂದ ಯಾರು ಉಪಾಸನೆ ಮಾಡ್ತಾರೋ, ಇದೆಲ್ಲವೂ ಕೂಡ ಆ ಉಪನಿಷತ್ನಲ್ಲೇ, ಮಹೋಪನಿಷತ್ನಲ್ಲೇ ಬರೋದು. ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ವೇದೇಷು ಕಾಮಚಾರೋ ಭವತಿ. ತುಂಬ ಅದ್ಭುತವಾದಂಥ ಒಂದು ಫಲ ಇದೆ ಅದಕ್ಕೆ. ಏನು, ಭಗವಂತನನ್ನು ಸರ್ವಶಬ್ದ ವಾಚ್ಯ ಅಂತ ಯಾರು ತಿಳಿತಾರೋ ಅವನಿಗೆ ಕಾಮಚಾರ ಅಂದರೆ ಎಲ್ಲಿ ಬೇಕಾದರೂ ಸಂಚಾರ ಮಾಡುವ ಶಕ್ತಿ. ಸಂಚಾರ ಮಾಡುವುದು ಅಂದರೆ ಕಾಲುಗಳಿಂದ ಸಂಚಾರ ಮಾಡುವುದು, ಮನಸ್ಸಿನಿಂದ, ಬುದ್ಧಿಯಿಂದ ಸಂಚಾರ, ಬೌದ್ಧಿಕವಾದ ಸಂಚಾರ. ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ದೇವತೆಗಳಲ್ಲಿ, ಎಲ್ಲ ವೇದಗಳಲ್ಲಿ ಸಂಚಾರ ಅಂದರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿ. ಕಾಮಚಾರ ಅಂದರೆ ಯಥೇಚ್ಛವಾಗಿ ಸಂಚಾರ ಮಾಡುವ ಶಕ್ತಿ ಅಂತ ಅರ್ಥ. ಹೀಗೆ ಆ ಭಗವಂತನನ್ನು ಈ ಎಲ್ಲ ಗುಣಗಳಿಂದಲೂ ಕೂಡಿದವನು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಚಾಂಡಾಲನಿಗೆ ಉಚ್ಚಿಷ್ಟವನ್ನು ಹಾಕುವುದು ಅಂದರೆ ನೇರವಾಗಿ ನಮ್ಮ ತಟ್ಟೆಯಲ್ಲಿ ಉಳಿದಿರುವಂತಹ ಎಂಜಲು, ನಮ್ಮ ಸಲೈವ, ನಮ್ಮ ಬಾಯಿಯ ಸಂಪರ್ಕ ಆಗಿರುವಂಥದ್ದನ್ನೇ ಆ ಚಾಂಡಾಲನಿಗೆ ಹಾಕುವುದು. ಕೆಲವರು ಹಾಕೋದನ್ನು ನಾನು ನೋಡಿದ್ದೇನೆ, ಆದರೆ ವಾಸ್ತವಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಅದಷ್ಟು ಯೋಗ್ಯ ಅಲ್ಲ. ಈ ನಮ್ಮ ಎಂಜಲು ಏನಿದೆ, ಎಂಜಲಿನಿಂದ ಬೆರೆತ ಆಹಾರವನ್ನು ಕೂಡ ಕ್ರಿಮಿಕೀಟಗಳು, ಇನ್ನು ಹಂದಿ ನಾಯಿಗಳು ಕೆಲವೆಲ್ಲ ತಿಂದು ಜೀರ್ಣ ಮಾಡ್ಕೋತವೆ. ಅದರ ಆರೋಗ್ಯದ ಸ್ಥಿತಿ ತುಂಬ ದೃಢವಾಗಿರ್ತದೆ. ಹಾಗಾಗಿ ಪ್ರಾಣಿಗಳದನ್ನು ನೀವು ಎಂಜಲಿನ ಮಣ್ಣಿನಲ್ಲೇ ಹಾಕಿದರೂ ಕೂಡ ಅದನ್ನು ತಿಂದು ಜೀರ್ಣ ಮಾಡ್ಕೋತವೆ. ಅವುಗಳ ಸ್ಥಿತಿ ಬೇರೆ. ಆದರೆ ಒಬ್ಬ
ಮನುಷ್ಯರ ಆರೋಗ್ಯ ಸ್ಥಿತಿ ಬೇರೆ ಇರ್ತದೆ. ಗೋವಿಗೂ ಕೂಡ ಎಮ್ಮೆ ಆಕಳಿಗೆ ಎಂಜಲನ್ನು ಹಾಕ್ತಾರೆ, ಗೋವಿಗೂ ಕೂಡ ಎಂಜಲನ್ನು ಹಾಕೋದಿಲ್ಲ. ನಮ್ಮ ಶೇಷವನ್ನು ನಾವು ಭೋಜನ ಮಾಡೋದಕ್ಕಿಂತ ಮುಂಚೆ ದೇವ್ರ ಪೂಜೆ ಆದಮೇಲೆ ಗೋಗ್ರಾಸ ಹಾಕ್ತಾರೆ. ಆದ್ದರಿಂದ ಗೋವಿಗೂ ಕೂಡ ಎಂಜಲನ್ನು ಹಾಕೋದಿಲ್ಲ, ಬ್ರಾಹ್ಮಣರು ಹಾಕೋದಿಲ್ಲ, ಬೇರೆಯವರು ಯಾರೂ ಹಾಕೋದಿಲ್ಲ ಸಾಮಾನ್ಯವಾಗಿ. ಆದ್ದರಿಂದ ಈ ತೀರಾ ಅಸಂಸ್ಕೃತನಾದ ವ್ಯಕ್ತಿ ಮನೆಗೆ ಭಿಕ್ಷೆಗೆ ಅಂತ ಬಂದರೂ ಕೂಡ ಅವನಿಗೆ ನಮ್ಮ ಎಂಜಲನ್ನು ಹಾಕೋದು ಒಳ್ಳೆಯದಲ್ಲ. ನಾವು ಊಟ ಮಾಡಿದ ಬಳಿಕ ಉಳಿದದ್ದನ್ನು ಹಾಕುವುದು ಯೋಗ್ಯ. ಅದು ಮಹಾಭಾರತಾದಿ ಗ್ರಂಥಗಳಲ್ಲಿ ಬಂದಿದೆ. ಚಾಂಡಾಲೋ ಪ್ಯತಿಥಿ ಪ್ರಾಪ್ತ ದೇಶಕಾಲೇ ಅನ್ನಕಾಂಕ್ಷೆಯ ಅಭ್ಯುದ್ಗಮ್ಯೋ ಗೃಹಸ್ಥೇನ ಪೂಜನೀಯಶ್ಚ ಸರ್ವದಾ ಅಂತ. ಚಾಂಡಾಲನಾದರೂ ಅತಿಥಿಯಾದವನು ಬಂದರೆ, ಅನ್ನಕ್ಕಾಗಿ ಬಂದರೆ ಅವನನ್ನು ಗೃಹಸ್ಥನಾದವನು ಎದುರು ಹೋಗಿ ಸ್ವಾಗತ ಮಾಡಬೇಕು, ಅವನಿಗೆ ಗೌರವ ಕೊಡಬೇಕು ಅಂತಿದೆ. ಹೀಗೆ ಪೂಜನೀಯಶ್ಚ ಅಂತಿರೋದ್ರಿಂದ ತಟ್ಟೆಯಲ್ಲಿ ಉಳಿದ ಎಂಜಲನ್ನು ಹಾಕೋದು ನನಗೆ ಸಮ್ಮತ ಇಲ್ಲ. ಕೆಲವರು ಆ ಥರ ಹಾಕ್ತಾರೆ, ಅದಷ್ಟು ಯೋಗ್ಯ ಅಲ್ಲ. ನೋಡಿ, ಆ ಚಾಂಡಾಲನಿಗೂ ಕೂಡ ನಾವು ಉಚ್ಚಿಷ್ಟವನ್ನು ಕೊಡೋದು ಅಂದರೆ ತೀರಾ ಎಂಜಲನ್ನೇ ಕೊಟ್ಟರೆ ನಮ್ಮ ಎಂಜಲನ್ನೇ ವೈಶ್ವಾನರನಿಗೆ ನಾವು ಕೊಡೋದು ಉಚಿತ ಅಲ್ಲ. ಶೇಷವನ್ನು ಕೊಡುವುದು ಯೋಗ್ಯ. ಅದು ಆ ಥರ ಕೊಟ್ಟರೂ ಕೂಡ ಅದು ಸದ್ಬ್ರಾಹ್ಮಣನಿಗೆ ಕೊಟ್ಟದ್ದು ಮಾತ್ರ ಅಲ್ಲ, ಚಾಂಡಾಲನಿಗೆ ಕೊಟ್ಟದ್ದು ಕೂಡ ವೈಶ್ವಾನರ ನಾಮಕನಾದ ಅಗ್ನಿಯಲ್ಲಿ ಹೋಮ ಮಾಡಿದಂತೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಉಚ್ಚಿಷ್ಟವನ್ನು ಸ್ವೀಕಾರ ಮಾಡುವುದು ಅಂತ ಈಗ ಪ್ರಶ್ನೆ ಬಂದಾಗ ಇಲ್ಲಿ ಸಾಮಾನ್ಯವಾಗಿ ಒಂದು ಜಿಜ್ಞಾಸೆ ಬರ್ತದೆ. ಇಂಥದ್ದು ಆ ಜಿಜ್ಞಾಸೆಗೂ ಕೂಡ ಪ್ರಾಸಂಗಿಕವಾಗಿ ಉತ್ತರ ಕೊಡಬೇಕು ಅಂತ ಬಯಸ್ತೇನೆ. ಈಗ ನಾವು ಮನೆಯಲ್ಲಿ ಶ್ರಾದ್ದ ಮಾಡ್ತೇವೆ. ಶ್ರಾದ್ದ ಆದಮೇಲೆ ಬ್ರಾಹ್ಮಣ ಭೋಜನ ಇಲ್ಲದನ್ನು ನಾವು ಭೋಜನ ಕೂತ್ಕೋತೀವಿ. ಅಲ್ಲಿ ನಾವು ನಮ್ಮ ಎಲೆಗೆ ಪರಿಷೇಕ ಮಾಡಿ ಚಿತ್ರಾಹುತಿ ಇಟ್ಟು ಆ ಬಳಿಕ ಪಂಚಪ್ರಾಣಾಹುತಿಗಳನ್ನು ತಗೊಂಡು ಸ್ವಲ್ಪ ಊಟ ಮುಂದುವರಿಸಿದ ಮೇಲೆ ಆ ಪಿತೃಶೇಷ, ಶ್ರಾದ್ದ ಮಾಡಿದ ಪಿಂಡ ಪ್ರದಾನದ ಶೇಷ ಇತ್ಯಾದಿ ಏನು ಅನ್ನ ಇರ್ತದೆ ಅದನ್ನು ನಮ್ಮ ಎಲೆಗೆ ಬಡಿಸ್ತಾರೆ. ಅದನ್ನು ಮೊದಲೇ ಯಾಕೆ ಬಡಿಸೋದಿಲ್ಲ? ಅದಾದರೂ ಕೂಡ ಎಂಜಲೇನಲ್ವಲ್ಲ. ತೀರಾ ಎಂಜಲೇ ಆಗಿದ್ದರೆ ನಮ್ಮ ತಟ್ಟೆಗೆ ಅದನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಅದು ಎಂಜಲಂತೂ ಅಲ್ವೇ ಅಲ್ಲ, ಪಿತೃಶೇಷ ಮಾತ್ರ. ಅದು ಪಿತೃಶೇಷ ಮಾತ್ರ ಆದ್ದರಿಂದ ಅದನ್ನು ಪಂಚಪ್ರಾಣಾಹುತಿಗಳನ್ನೆಲ್ಲ ತೊಗೊಂಡು ಆದಮೇಲೆ ಊಟ ಮುಂದುವರಿಸಿ ಸ್ವಲ್ಪ ಕಾಲ ಆದಮೇಲೆ ಅದನ್ನು ಇನ್ನೊಬ್ಬರ ಕಡೆಯಿಂದ ಬಡಿಸ್ಕೊಳ್ಳಿಕ್ಕೆ ಕಾರಣ ಏನು? ಪಿತೃಶೇಷ ಆದ್ದರಿಂದ ಮೊದಲೇ ಅದನ್ನು ತೊಗೊಳ್ಬೋದಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಹೀಗೆ ಉತ್ತರ. ಭಗವಂತನಿಗೆ ನಾವೇನು ನಿವೇದನೆ ಮಾಡ್ತೀವಲ್ಲ, ಒಂದು ಬಾರಿ ಪ್ರತಿಮಾಮುಖದಲ್ಲಿ ಭಗವಂತನಿಗೆ ನಿವೇದನೆ, ಅದಾದಮೇಲೆ ಅಗ್ನಿಮುಖದಲ್ಲಿ ವೈಶ್ವಾನರ ಇದು ವೈಶ್ವದೇವ ಮತ್ತು ಉಪಾಸನ ರೂಪದಲ್ಲಿ ಭಗವಂತನಿಗೆ ಇನ್ನೊಂದು ಬಾರಿ ನಿವೇದನೆ, ಅದೇ ಭಗವಂತನಿಗೆ ಬ್ರಾಹ್ಮಣ ಮುಖದಿಂದ ಮತ್ತೊಂದು ಬಾರಿ ನಿವೇದನೆ, ಹೀಗೆ 3 ಬಾರಿ ನಿವೇದನೆ ಆಗಿರ್ತದೆ. ಬ್ರಾಹ್ಮಣ ಮುಖದಿಂದ ಮತ್ತು ಪಿತೃ ದೇವತೆಗಳ ಮುಖದಿಂದ ಭಗವಂತನಿಗೆ ನಿವೇದಿತ ಆಗಿರ್ತದೆ. ಈಗ ನಾವು ಊಟ ಮಾಡುವುದು ಏನಿದೆ, ನಾವು ಊಟ ಮಾಡುವುದು ಕೂಡ ಒಂದು ವೈಶ್ವಾನರ ಯಜ್ಞವೇ. ಆದ್ದರಿಂದ ನಾವು ಊಟ ಮಾಡುವ ಯಜ್ಞದಲ್ಲಿ ಇರುವಂತಹ ಆಹುತಿ ಏನಿದೆ, ನಾವು ಸ್ವೀಕಾರ ಮಾಡಬೇಕಾದಂಥ ಆಹಾರ, ಅದು ಆ ಬ್ರಾಹ್ಮಣರಿಗೆ ಭೋಜನ ಮಾಡಿದ ಮೇಲೆ ಉಳಿದಂಥ ಅನ್ನ ಮತ್ತು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದ ಮೇಲೆ ಉಳಿದಂಥ ಅನ್ನ ಆಗಿರಬಾರ್ದು ಅಂತ ಆ ಥರದ ಸಂಪ್ರದಾಯ ಇದೆ. ಹಾಗೆ ನೋಡಿದರೆ ಇಡೀ ನಾವು ಮಾಡುವಂಥ ಎಲ್ಲ ಕಂಪ್ಲೀಟ್ ಭೋಜನವೇ, ಭೋಜನದ ಪಂಚ ಪ್ರಾಣಾಹುತಿಗಳಿಂದ ಹಿಡಿದು ಉತ್ತರಾಪೋಷಣದವರೆಗೆ ಇಡೀ ವೈಶ್ವಾನರ ಯಜ್ಞವೇ ಅದು. ಆದರೆ ಅದರಲ್ಲಿ ಕನಿಷ್ಠ ಪಕ್ಷ ಈ ಪಂಚ ಪ್ರಾಣಾಹುತಿಗಳನ್ನ ತಗೊಳ್ತೀವಲ್ಲ, ಅದಾದರೂ ವೈಶ್ವಾನರ ಯಜ್ಞ ಅಂತ ನಾವು ಸದ್ಯ ಅಷ್ಟನ್ನು ಅವಶೇಷ ರೂಪ ಉಳಿಸ್ಕೊಂಡಿದ್ದೀವಿ. ಆದ್ದರಿಂದಲೇ ಆ ಪಂಚ ಪ್ರಾಣಾಹುತಿಗಳನ್ನು ತಗೊಳ್ಳುವಾಗ ನಾವು ತಟ್ಟೆಯನ್ನು ಹಿಡಿದಿರಬೇಕು ಅಂತ ನಿಯಮ ಇದೆ. ವಸ್ತುತಃ ನಿಯಮ ಏನಿದೆ, ಧರ್ಮಶಾಸ್ತ್ರದಲ್ಲಿ ನಾನು ಸ್ಪಷ್ಟವಾಗಿ ಗಮನಿಸಿದ್ದು ಮತ್ತು ಶಿಷ್ಟರಿಂದ ಕೇಳಿದ್ದು, ಭೋಜನದ ಆರಂಭದಿಂದಲೂ ಭೋಜನ ಮುಗಿಯುವವರೆಗೂ ತಟ್ಟೆಯನ್ನು ಹಿಡಿದಿರಲೇಬೇಕು ಅಂತಿದೆ. ಹೀಗೆ ಧೃತಪಾತ್ರ ಭೋಜನಂ ಕುರ್ವೀತ ಅಂತಲೇ ಸ್ಪಷ್ಟವಾದ ಪ್ರಮಾಣ ಇದೆ. ತಟ್ಟೆಯನ್ನು ಒಂದು ಕೈಯಿಂದ ಹಿಡಿದಿರಬೇಕು, ಹಿಡಿದಿದ್ದು ಮುಂದೆ ಪಂಚ ಪ್ರಾಣಾಹುತಿಗಳನ್ನು ತಗೊಂಡು ಹಾಗೆ ಊಟನೂ ಮಾಡ್ತಾ ಹೋಗಬೇಕು. ಅದಕ್ಕೇನು ಕಾರಣ ಏನು ಆ ಥರ ಮಾಡಲಿಕ್ಕೆ, ಆ ಧೃತಪಾತ್ರ ಅನ್ನೋದನ್ನು ಭೋಜನ ಮಾಡಲಿಕ್ಕೆ ಕಾರಣ ಏನು? ಇದನ್ನು ನಮ್ಮ ಗುರುಗಳಾದಂಥ ಸಗ್ರಿ ರಾಘವೇಂದ್ರಾಚಾರ್ಯ ಜೊತೆ ಒಂದ್ಸರಿ ಸಮಾಲೋಚನೆ ಮಾಡಿದಾಗ ಅದಕ್ಕೆ ಅವರು ಆತ್ಮೋಚ್ಚಿಷ್ಟ ದೋಷ ಪರಿಹಾರಕ್ಕಾಗಿ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಒಂದು ಸುದೀರ್ಘವಾದಂಥ ಒಂದು ವಿವರಣೆ ಇದೆ. ಅದ್ರ ಹಿಂದೆ ನಾನು ರಾಮಾಯಣದ ಪ್ರವಚನದಲ್ಲೇ ಹೇಳಿದ್ದೆ. ಈಗ ಇನ್ನೊಂದು ಬಾರಿ ಅದನ್ನು ಹೇಳ್ತೇನೆ. ಈಗ ನಾವು ಭೋಜನ ಪ್ರಾರಂಭ ಮಾಡ್ತೇವೆ. ಭೋಜನ ಪ್ರಾರಂಭ ಮಾಡಿದಾಗ ನಮ್ಮ ಬೆರಳುಗಳು ನಮ್ಮ ನಾಲಿಗೆ, ಹಲ್ಲು ಇತ್ಯಾದಿಗಳು ತಾಕ್ತವೆ, ಅದು ಎಂಜಲಾಗ್ತದೆ. ನಾವು ಮತ್ತೊಂದು ಸರಿ ತಟ್ಟೆಯಲ್ಲಿರೋದನ್ನು ತೊಗೊಳ್ತೀವಿ, ಮತ್ತೆ ಇನ್ನೊಂದು ಸರಿ ನಮ್ಮ ಬಾಯಿಗೆ ಹಾಕೋತೀವಿ.
ಆವಾಗ ನಮ್ಮ ಕೈ ಎಂಜಲಾಗೇ ಇರ್ತದೆ. ಒಂದು ಬಾರಿ ಎಂಜಲಾಯಿತು ಅಂದರೆ ಎಂಜಲಾದ ಕೈಯನ್ನೇ ಮತ್ತೆ ತಟ್ಟೆಗೆ ಮುಟ್ಟಿಸ್ತೀವಿ, ಮತ್ತೆ ಅದನ್ನು ನಾವು ತಗೊಳ್ತೀವಿ. ಹೀಗೆ ನಾವು ಈಗ ಮಾಡ್ತಿರೋದೆಲ್ಲ ಏನಿದೆ, ಪ್ರತಿಯೊಂದು ಕೂಡ ಒಂದು ತುತ್ತು ಆದಮೇಲೆ ಮುಂದಿನ ತುತ್ತು ಎಲ್ಲವೂ ಕೂಡ ಎಂಜಲೇ. ಇದು ಒಂದು ಆತ್ಮೋಚ್ಚಿಷ್ಟ ಅನ್ನೋ ಒಂದು ದೋಷವೇ ಇದು. ಆದ್ದರಿಂದ ಅದು ಅಷ್ಟು ಯೋಗ್ಯ ಅಲ್ಲ. ನೀವು ಇದನ್ನು ಗಮನಿಸಿರ್ಬೋದು. ಒಂದು ಯಾವುದಾದ್ರೂ ಚಪಾತಿ ಅಥವಾ ರೊಟ್ಟಿಯ ತುಣುಕು ಅಥವಾ ಹೋಳಿಗೆ ತುಣುಕು, ಕಡುಬಿನ ತುಣುಕನ್ನು ಒಂದು ಬಾರಿ ಆ ತಟ್ಟೆಯಲ್ಲಿರುವಾಗಲೇ ನಾವು ಅದನ್ನು ಮುರಿಬೇಕು. ಮುರಿದು ಅದರ ಒಂದು ತುಣುಕನ್ನು ಪೂರ್ತಿ ಬಾಯಲ್ಲಿ ಇಟ್ಕೊಂಡು ಅದು ಖಾಲಿ ಮಾಡಿಬಿಡಬೇಕು ಅಂತ ಹೇಳ್ತಾರೆ. ಬಾಯಲ್ಲಿ ಇಟ್ಕೊಂಡು ಅದನ್ನು ಅರ್ಧ ಕಡಿದು ಇನ್ನೊಂದು ಅರ್ಧ ಕೈಯಲ್ಲಿ ಇಟ್ಕೊಂಡು ಆ ಬಾಯಲ್ಲಿರೋದು ಮುಗಿದ ಮೇಲೆ ಮತ್ತೆ ಇದನ್ನು ಕಡಿಬಾರ್ದು, ಮತ್ತೆ ಇದನ್ನು ಬಾಯಿಗೆ ಇಟ್ಕೋಬಾರ್ದು. ನಿಮ್ಮ ಬಾಯಿಗೆ ಹೋಗಿರೋದು ಮತ್ತೆ ಹೊರಗೆ ಬರಬಾರ್ದು ಅನ್ನೋ ತಾತ್ಪರ್ಯ. ಅದೇ ಉಚ್ಚಿಷ್ಟ. ಇಷ್ಟಾದರೂ ಮೇಂಟೈನ್ ಮಾಡಬೇಕು. ನಮ್ಮ ಬೆರಳುಗಳು ಬಾಯಿ ಮತ್ತು ಹಲ್ಲಿಗೆ ತಾಕಿದ ಮೇಲೆ ಅಲ್ಲಿ ಉಚ್ಚಿಷ್ಟ ಆಗಿ ಹೋಯ್ತು, ಅದ್ರ ಕೆಲವು ಕಣಗಳಾದರೂ ನಮ್ಮ ಕೈಗೆ ಅಂಟ್ಕೊಂಡಿರ್ತದೆ. ಅದಕ್ಕೆ ನಾವು ಪೂರಾ ಬೇರೆ ಮಾರ್ಗ ಇಲ್ಲ. ಆದರೆ ಬಾಯಲ್ಲಿ ಹಾಕ್ಕೊಂಡ ಮೇಲೆ ಆ ಉಳಿದಿರುವ ಆಹಾರ ಮತ್ತೆ ನಮ್ಮ ಕೈಯಲ್ಲಿ ಉಳಿಬಾರ್ದು. ಒಂದು ತುಣುಕು ದೊಡ್ಡ ನಮ್ಮ ಕಣ್ಣಿಗೆ ಕಾಣುವಷ್ಟು ಪ್ರಮಾಣದಲ್ಲಿ ಆದರೂ ಅದು ಉಳಿಬಾರ್ದು. ಅದರಿಂದ ಮುರಿಯುವುದೇನಿದ್ರೂ ತಟ್ಟೆಯಲ್ಲೇ ಮುರಿಬೇಕು, ಆಮೇಲೆ ಅದನ್ನು ಬಾಯಿಗೆ ಇಟ್ಕೊಂಡು ಬಿಡಬೇಕು ಅಂತ ಈ ಥರ ಶಿಟ್ಟದ ಒಂದು ಆಚರಣೆ ಇದೆ. ಆದ್ದರಿಂದ ಮಕ್ಕಳಿಗೆ ಉಪನಯನ ಎಲ್ಲ ಆದಮೇಲೆ ಬಾಯಿಂದ ಮತ್ತೆ ತೆಗಿಬೇಡಿ ಅಂತ ಅವರಿಗೆ ಅದನ್ನು ಹೇಳ್ತಿರ್ತಾರೆ. ಆದರೆ ಇಷ್ಟೆಲ್ಲ ಸೂಕ್ಷ್ಮವನ್ನು ಅನುಸರಣೆ ಮಾಡಿದರೂ ಕೂಡ ನಾವು ಹಲ್ಲಿಗೆ ತುಟಿಗೆ ನಮ್ಮ ಬೆರಳುಗಳು ತಾಗಿದ ಮೇಲೆ ಅದು ಉಚ್ಚಿಷ್ಟ ಆಗೇ ಆಗ್ತದೆ. ಬಾಯಿಂದ ನಾವು ಹೊರಗೆ ತೆಗೆದೇ ಹೋದರೂ ಕೆಲವು ಕಣಗಳಾದರೂ ಅಂಟ್ಕೊಂಡಿರ್ತಾವಲ್ಲ. ಅದರಿಂದ ಆತ್ಮೋಚ್ಚಿಷ್ಟತ್ವ ದೋಷ ಅಂತ ಅನ್ನೋದು ಬಂದೇ ಬರ್ತದೆ. ಆ ದೋಷ ಪರಿಹಾರಕ್ಕಾಗಿ ತಟ್ಟೆಯನ್ನು ಹಿಡಿಬೇಕು ಅಂತ ಸದ್ಯ ರಾಘವೇಂದ್ರಾಚಾರ್ಯರು ಒಂದ್ಸರಿ ನಾನು ಮಾತಾಡಿದಾಗ ಹೇಳಿದರು. ಈಗ ನೋಡಿ, ಹಾಗಾದರೆ ತಟ್ಟೆಯನ್ನು ಕೈಯಿಂದ ಹಿಡಿದ್ರೆ ಆ ಆತ್ಮೋಚ್ಚಿಷ್ಟತ್ವ ದೋಷ ಪರಿಹಾರ ಆಗೋದು ಹೇಗೆ ಅಂತ ಯಾರಿಗಾರು ಒಂದು ಸಂಶಯ ಬರ್ಬೋದು. ಇದು ನೋಡಿ, ಅದರ ಹಿಂದೆ ವಿವರಣೆ ಹೀಗೆ. ಈಗ ಊಟ ಅಂತನ್ನುವುದು ಅಖಂಡವಾಗಿ ಒಂದೇ ಕ್ರಿಯೆ ಆಗಬೇಕು. ಅದು ತುಂಡು ತುಂಡು ಕ್ರಿಯೆ ಆದರೆ ಎಂಜಲಾಗಿಬಿಡ್ತದೆ. ಈಗ ಒಂದ್ಸರಿ ತಿಂದ್ವಿ, ಅವಾಗ ಕೈ ಎಂಜಲಾಯಿತು, ಅದನ್ನು ಮತ್ತೊಂದು ಸರಿ ತಟ್ಟೆ ಕೈ ಹಾಕಿದ್ವಿ, ಮತ್ತೆ ಬಾಯಿಗೆ ಇಟ್ಕೊಂಡ್ವಿ, ಮತ್ತೊಂದು ಸರಿ ತಟ್ಟೆ ಕೈ ಹಾಕಿದ್ವಿ, ಬಾಯಿಗೆ ಇಟ್ಕೊಂಡ್ವಿ. ಹೀಗೆ ಇದು ತುಂಡು ತುಂಡು ಕ್ರಿಯೆಗಳಾದರೆ, ಅನೇಕ ಕ್ರಿಯೆಗಳ ಸಮುದಾಯವೇ ಭೋಜನ ಆದರೆ ಆವಾಗ ಅದು ಎಂಜಲಾಗ್ತದೆ. ಅದು ಒಂದೇ ಕ್ರಿಯೆ ಆಗಿಬಿಟ್ರೆ ಇದನ್ನು ಗಮನಿಸಿ. ಒಂದು ಚಪಾತಿ ನಾವು ತೊಗೊಂಡ್ವಿ, ಅದನ್ನು ಒಂದು ಮುದ್ದೆ ಮಾಡಿ ಬಾಯಿಗೆ ಹಾಕ್ಕೊಂಡ್ಬಿಟ್ವಿ, ಆಮೇಲೆ ಊಟನೇ ಮುಗೀತು ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಅಲ್ಲಿಗೆ ನಾವು ಊಟ ಮುಗಿಸಿಬಿಟ್ರೆ ಎಂಜಲಾಗೋ ಪ್ರಶ್ನೆ ಇರೋದಿಲ್ಲಲ್ಲ. ಆದ್ದರಿಂದ ಭೋಜನ ಅನ್ನುವುದು ಏಕಕ್ರಿಯಾ ರೂಪವಾಗಿಬಿಟ್ರೆ ಅಲ್ಲಿ ಉಚ್ಚಿಷ್ಟತ್ವ ದೋಷ ಬರೋದಿಲ್ಲ. ಅನೇಕ ಕ್ರಿಯೆಗಳ ಸಮುದಾಯ ಆಗಿಬಿಟ್ರೆ ಉಚ್ಚಿಷ್ಟ ದೋಷ ಬರ್ತದೆ. ಇದು ಅದ್ರ ಹಿಂದಿನ ತತ್ವ. ಅದಕ್ಕಾಗಿ ಈಗ ನಾವು ಒಂದೇ ತಿನ್ನಬೇಕಾದ ಆಹಾರವನ್ನೆಲ್ಲ ಒಂದೇ ತುತ್ತನ್ನಾಗಿ ಮಾಡಿ ತಿನ್ನಲಿಕ್ಕಂತೂ ಸಾಧ್ಯವೇ ಇಲ್ಲ. ನಮ್ಮ ಹೊಟ್ಟೆ, ನಮ್ಮ ಬಾಯಿಯ ಪ್ರಮಾಣವನ್ನು ಗಮನಿಸಿದರೆ ಅನೇಕ ಕ್ರಿಯೆಗಳ ಸಮುದಾಯ ಆಗಲೇಬೇಕಿದು. ಆದರೆ ಆ ಅನೇಕ ಕ್ರಿಯೆಗಳಲ್ಲಿಯೂ ಕೂಡ ಅನೇಕ ಕ್ರಿಯಾಸು ಏಕಕ್ರಿಯಾತ್ವ ಸಂಪಾದನಾರ್ಥಂ, ಅನೇಕ ಕ್ರಿಯೆಗಳಲ್ಲಿ ಏಕಕ್ರಿಯಾತ್ವವನ್ನು ಸಂಪಾದನೆ ಮಾಡಬೇಕಾಗಿದೆ ನಾವೀಗ. ಅದಕ್ಕೆ ಏನು ಮಾಡ್ತೀವಿ, ಆ ತಟ್ಟೆಗೂ ನಮ್ಮ ಕೈಗೂ ಸಂಪರ್ಕ ಹೋಗಬಾರ್ದು. ತಟ್ಟೆಗೂ ಕೈಗೂ ಸಂಪರ್ಕ ತುಂಡರಿಸಿಬಿಟ್ರೆ ಆವಾಗ ಅದು ಮತ್ತೊಂದು ಕ್ರಿಯೆ ಆಗಿಬಿಡ್ತದೆ. ಈಗ ಬಲಗೈ ಅಂತೂ ನಾವು ಸತತವಾಗಿ ತಟ್ಟೆಯನ್ನು ಅಥವಾ ಎಲೆಯನ್ನು ಬಲಗೈಯಿಂದ ಹಿಡ್ಕೊಂಡೇ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿನ್ನಬೇಕು ಅಂದರೆ ಅದನ್ನು ತೆಗಿಲೇಬೇಕು, ಬಾಯಲ್ಲಿ ಇಟ್ಕೊಳ್ಳೇಬೇಕು. ಕನಿಷ್ಠ ಪಕ್ಷ ಎಡಗೈಯಿಂದಾದ್ರೂ ನಾವು ತಟ್ಟೆಯನ್ನು ಹಿಡ್ಕೊಂಡಿದ್ರೆ ನಮ್ಮ ತಟ್ಟೆಗೂ ನಮ್ಮ ದೇಹಕ್ಕೂ ಮೊದಲಿಂದ ಕೊನೆಯ ತನಕ ಒಂದು ಪೂರ್ಣವಾದ ಸಂಪರ್ಕ ಇದೆ. ಆವಾಗ ನಾವು ಆ ಭೋಜನ ಕ್ರಿಯೆಗೆ ಏಕತ್ವವನ್ನು ಸಂಪಾದನೆ ಮಾಡಿದಾಗಾಯಿತು. ಆವಾಗ ಅದರಲ್ಲಿ ಉಚ್ಚಿಷ್ಟತ್ವ ದೋಷ ಬರಲಿಲ್ಲ. ಆದ್ದರಿಂದ ನೀರು ಕುಡಿಯುವಾಗ ನಿಮ್ಮ ಪ್ರಶ್ನೆ ಬರ್ಬೋದು, ನೀರು ಹೇಗೆ ಕುಡಿಬೇಕು ಅಂತ. ನೀರನ್ನು ಕೂಡ ಬಲಗೈಯಿಂದಲೇ ಕುಡಿಬೇಕು ಅಂತ ಸಂಪ್ರದಾಯ ಇದೆ. ಕೆಲವರು ಆ ಥರ ಕುಡಿತಾರೆ, ನಾನು ನೋಡಿದ್ದೀನಿ, ನೀವು ಎಲ್ಲರೂ ನೋಡಿರ್ಬೋದು. ಯಾರಾದರೂ ನಮ್ಮ ಆ ಲೋಟಕ್ಕೆ ನೀರು ಹಾಕ್ತಾ ಇರಬೇಕು, ನಾವು ಅದರಿಂದ ಕುಡಿತಾ ಇರಬೇಕು. ಆದ್ದರಿಂದ ನಾವು ಊಟ ಮಾಡುವಾಗ ಎಡಗೈಯಿಂದ ಬಡಿಸ್ಕೊಳ್ಳೋದು, ನಮಗೆ ಬೇಕಾದ ನಾವೇ ಹಾಕ್ಕೊಳ್ಳೋದು, ಇದು ಯಾವುದು ಉಚಿತ ಅಲ್ಲ. ಎಡಗೈ ಎಲೆಗೆ ಪೂರ್ಣವಾಗಿ ಟಚ್ ಆಗಿರಬೇಕು, ಅದು ಎಂಗೇಜ್ಡ್ ಆಗಿರಬೇಕು. ಬಲಗೈ ತಟ್ಟೆಯಿಂದ ಎಲೆಗೂ ಸಂಪರ್ಕವನ್ನು ಹೊಂದುತ್ತಾ ಇರಬೇಕು. ಇದು ಆತ್ಮೋಚ್ಚಿತ್ತತ್ವ ದೋಷ ಪರಿಹಾರಕ್ಕಾಗಿ ಈ ಥರ ಮಾಡಬೇಕು ಅಂತ ಸದ್ಯ ರಾಘವೇಂದ್ರಾಚಾರ್ಯರು ಹೇಳಿದ್ದು. ಅದು ಅಲ್ಲಿ ನನಗೆ ಒಂದು ವಿಷಯ ನೆನಪಿಗೆ ಬಂತು. ಈ ಕ್ರಿಯಾ ಅನ್ನೋದು ಏಕಕ್ರಿಯೆ ಆಗಿಬಿಟ್ಟಾಗ ಅದಕ್ಕೆ ದೋಷ ಕಡಿಮೆ ಆಗ್ತದೆ. ಅನೇಕ ಕ್ರಿಯೆಗಳ ಸಮುದಾಯ ಆಗಿಬಿಟ್ರೆ ಅದು ದೋಷ ಕಾಣ್ತದೆ ಅಂತ. ಅದಕ್ಕೆ ಮತ್ತೊಂದು ಉದಾಹರಣೆ ನಮ್ಮೆಲ್ಲರ ಜೀವನದಲ್ಲಿ ನಡೆಯೋದು ನಮ್ಮ ದೊಡ್ಡಪ್ಪ ನನಗೆ ಹೇಳ್ತಿದ್ದು ನನಗೆ ನೆನಪು ಮಾಡ್ಕೊಳ್ತೇನೆ. ನಾವು ಊಟ ಆದಮೇಲೆ ಎಂಜಲು ಗೋಮಯ ಮಾಡ್ತೇವೆ. ಗೋಮೆ ಅಲ್ಲ ಗೋಮಯ, ಎಂಜಲು ಗೋಮಯ ಮಾಡ್ತೇವೆ. ಆ ಗೋಮಯ ಮಾಡುವಾಗ ತಿಂದ ಸ್ಥಳದಲ್ಲಿ ಅಲ್ಲಿರೋ ಆಹಾರ ಕಣಗಳನ್ನೆಲ್ಲ ಮೊದಲು ಹೊರಗೆ ಎತ್ತಿ ಹಾಕಿ ಒಂದಿಷ್ಟು ಗೋಮಯ ಹಾಕಿ ನೀರನ್ನು ಹಾಕಿ ಗೋಮಯ ಶುರು ಮಾಡ್ತೇವೆ.
ಗೋಮಯ ಶುರು ಮಾಡಿದಾಗ ಒಂದ್ಸರಿ ಗೋಮಯ ಶುರು ಮಾಡಿದ್ಮೇಲೆ ಆ ಇಡೀ ಪ್ರದೇಶದಿಂದ ಕೈ ಎತ್ತಬಾರ್ದು. ಆ ಕೈ ನೆಲಕ್ಕೆ ಊರಿದಂತೆಯೇ ಇದ್ದು ಅದು ಇಡೀ ನೆಲವನ್ನೆಲ್ಲ ಸಾರಿಸ್ಬೇಕು, ನಾವು ಊಟ ಮಾಡಿದ ಜಾಗವನ್ನು. ಅದಾದ್ಮೇಲೆ ಹೋಗಿ ಕೈ ತೊಳ್ಕೊಂಡ್ಬರ್ಬೇಕು. ಆ ಶುದ್ಧವಾದ ಕೈಯಿಂದ ಇನ್ನೊಂದು ಬಾರಿ ಗೋಮಯ ಸಾರಿಸ್ಬೇಕು. ಆವಾಗ ಅದನ್ನೆಲ್ಲ ಶುದ್ಧ ಆಗೋದು. 2 ಬಾರಿ, ತಪ್ಪಿದ್ರೆ 3 ಬಾರಿ, ಅದಾಗದಿದ್ರೆ 2 ಬಾರಿ ಆದರೂ ಸಾರಿಸ್ಬೇಕು. ನೀವು ಕೈ ಎತ್ತಿದ್ರೆ ಏನಾಯಿತು ಅಂದರೆ, ಇದನ್ನು ಗಮನಿಸಿ, ಒಂದು 1/1 ಅಥವಾ 2/2 ಜಾಗ ನೀವು ಅಲ್ಲಿ ಭೋಜನ ಕೂತಿದ್ರಿ, ಗೋಮಯದಿಂದ ನೆಲವನ್ನು ಸಾರಿಸ್ಲಿಕ್ಕೆ ತೊಡಗಿದ್ರಿ, ನೆಲವನ್ನು ಒಂದು ಸ್ವಲ್ಪ ಜಾಗದಲ್ಲಿ ಸಾರಿಸಿದ್ರಿ, ಮುಂದೆ ಅದೇ ಕೈಯನ್ನು ಮತ್ತೆ ಮೂವ್ ಮಾಡ್ಲಿಕ್ಕಾಗಲಿಲ್ಲ, ಸ್ವಲ್ಪ ಕೈ ಎತ್ತಿದ್ರಿ, ಎತ್ತಿದ ಕೈಯನ್ನು ಮತ್ತೆ ಇನ್ನೊಂದು ಜಾಗದಲ್ಲಿ ಸಾರಿಸ್ಲಿಕ್ಕೆ ಶುರು ಮಾಡಿದ್ರಿ. ಆಗ ನಿಮ್ಮ ಕೈ ಪರಿಸ್ಥಿತಿ ಏನಿದೆ, ಅದು ಎಂಜಲಾಗಿದೆ. ಎಂಜಲಾದ ಕೈಯಿಂದ ಮತ್ತೆ ಎಂಜಲಾದ ನೆಲವನ್ನು ಸಾರಿಸ್ಲಿಕ್ಕೆ ನೀವು ತೊಡಗಿದ್ರೆ ಅದು ಶುದ್ಧ ಆಗೋದು ಹೇಗೆ? ಅದಕ್ಕೆ ಒಂದು ಬಾರಿ ನೆಲಕ್ಕೆ ಅದು ಮುಟ್ಟಿ ಬಿಟ್ಟ ಮೇಲೆ ಪೂರ್ಣ ನೆಲವನ್ನು ಅದು ಮೇಲಕ್ಕೆ ಎತ್ತದೆ ಅದನ್ನು ಸಾರಿಸ್ಬೇಕು. ಆ ಏಕಕ್ರಿಯೆ ಆದಾಗ ಅದ್ರ ಶುದ್ಧಿ ಆಗ್ತದೆ. ಕೈ ತೊಳ್ಕೊಂಡು ಬರಬೇಕು, ಆವಾಗ ಮತ್ತೊಂದ್ಸರಿ ಗೋಮಯದಿಂದ ಅದನ್ನು ಸಾರಿಸ್ಬೇಕು. ಹೀಗೆ ನಮ್ಮ ದೊಡ್ಡಪ್ಪ ರಾಮಾಚಾರ್ಯ ಪಾಂಡುರಂಗನವರು ಹೇಳ್ತಿದ್ರು. ಅದು ಕೈ ಎತ್ತಬೇಡ ಅಂತ ನಮ್ಮನ್ನೆಲ್ಲ ಬೈತಿದ್ರು. ಹೀಗೆ ಏಕಕ್ರಿಯೆ ಆಗಿಬಿಟ್ರೆ ಅಲ್ಲಿ ಆ ಉಚ್ಚಿಷ್ಟತ್ವ ಬರೋದಿಲ್ಲ. ಅನೇಕ ಕ್ರಿಯೆಗಳಾಗಿಬಿಟ್ರೆ ಉಚ್ಚಿಷ್ಟತ್ವ ಬಂದುಬಿಡ್ತದೆ. ಅದಕ್ಕಾಗಿ ಬಲಗೈಯನ್ನಂತೂ ನಾವು ಎತ್ತದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎಡಗೈಯನ್ನಾದ್ರೂ ತಟ್ಟೆ ಹಿಡ್ಕೊಂಡಿರಲೇಬೇಕು. ಆದರೆ ನಮ್ಮ ಸ್ಥಿತಿ ಈಗೇನಾಗಿದೆ ಅಂದರೆ, ಇಡೀ ಭೋಜನ ವೈಶ್ವಾನರ ಯಜ್ಞ ಅಂತ ಅನ್ನೋದನ್ನು ನಾವು ಮರೆತು 5 ಪ್ರಾಣಾಹುತಿಗಳನ್ನು ತೋಳುವುದಾದರೂ ಅದು ಆ ಸಂದರ್ಭದಲ್ಲಿ ನಾವು ತಟ್ಟೆ ಹಿಡಿದಿರಬೇಕು ಅಂತ ಮಾಡ್ಕೊಂಡಿದ್ದೇವೆ. ನಿಯಮಗಳ ಪ್ರಕಾರ ಒಂದು ಎಡಗೈಯಿಂದ ತಟ್ಟೆಯನ್ನು ಹಿಡಿದಿರಬೇಕು, ಇನ್ನೊಂದು ಮೌನವನ್ನು ಆಚರಿಸಬೇಕು. ಇದರ ಅವಶೇಷ ಇವತ್ತು ಉಡುಪಿಯವರಲ್ಲಿ ಉಪಕರ್ಮ ಆಗುವವರೆಗೆ ಬಳಕೆಯಲ್ಲಿದೆ. ಉಪಕರ್ಮ ಆಗುವವರೆಗೆ ಆ ಒಟುವಿಗೆ ಭೋಜನದ ಆದ್ಯಂತವೂ ಅವ್ರು ತಟ್ಟೆ ಹಿಡಿಲಿಕ್ಕೆ ಹೇಳ್ತಾರೆ, ಮತ್ತೆ ಮೌನ ಆಚರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಉಪನಯನ ಆದಮೇಲೆ ಅವರು ಬಿಟ್ಟು ಬಿಡ್ತಾರೆ. ನಮ್ಮ ಉಪನಯನ ಅಲ್ಲ, ಉಪಕರ್ಮ. ಉಪನಯನ ಆದಮೇಲೆ ಉಪಕರ್ಮದವರೆಗೆ ತಟ್ಟೆಯನ್ನು ಹಿಡಿದಿರಬೇಕು ಮತ್ತು ಮೌನವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಉಪಕರ್ಮ ಆದಮೇಲೆ ಅವರು ಬಿಟ್ಟು ಬಿಡ್ತಾರೆ, ನಾವಂತೂ ಮೊದಲೇ ಬಿಟ್ಟುಬಿಟ್ಟಿರ್ತೇವೆ. ವಾಸ್ತವಿಕವಾಗಿ ಇದಿಷ್ಟು ಪೂರ್ಣವಾಗಿ ನಾವು ಮಾಡಬೇಕಾದ್ದು. ಆದ್ದರಿಂದ ಇಡೀ ವೈಶ್ವಾನರ ಯಜ್ಞವೇ ಇಡೀ ಬೋಧನವೇ ಒಂದು ವೈಶ್ವಾನರ ಯಜ್ಞ. ಆದ್ದರಿಂದ ಅಲ್ಲಿ ನಮಗೆ ಒಂದು ಮಟ್ಟಿನ ಶುದ್ಧಿ ಇರಬೇಕಾದ್ದು ಮುಖ್ಯ. ಕನಿಷ್ಠ ಪಕ್ಷ 5 ಆಹುತಿಗಳನ್ನು ತಗೊಳ್ಳುವಾಗಾದರೂ ಶುದ್ಧಿ ಇರಬೇಕಾದ್ದು ಮುಖ್ಯ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಆ ಪಿತೃಶೇಷವನ್ನು ಹಾಕದೆ 5 ಆಹುತಿಗಳನ್ನು ತಗೊಂಡು ಆದ ಬಳಿಕ ಆ ಪಿತೃಶೇಷವನ್ನು ಹಾಕುವುದು ರೂಢಿಯಲ್ಲಿದೆ. ಆದ್ದರಿಂದ ನಾವು ಭೋಜನ ಮಾಡುವಾಗ ಅಲ್ಲಿ ಇರಬೇಕಾದದ್ದು, ನಮ್ಮ ತಟ್ಟೆಯಲ್ಲಿ ಇರಬೇಕಾದದ್ದು, 5 ಆಹುತಿಗಳನ್ನು ತಗೊಳ್ಳುವಾಗ ನಮ್ಮ ತಟ್ಟೆಯಲ್ಲಿ ಇರಬೇಕಾದದ್ದು ಭಗವಂತನಿಗೆ ಮತ್ತು ಪರಶುಕ್ಲತ್ರಯರಿಗೆ, ಇವರೆಲ್ಲರಿಗೂ ನಿವೇದಿತವಾದಂಥ ಆಹಾರ. ಇನ್ನು ಉಳಿದವರ ಶೇಷ ಅಲ್ಲಿ ಯಾವುದು ಕೂಡ ಉಳಿದವರ ಶೇಷ ಅಷ್ಟೇ ಅದು. ಆದ್ದರಿಂದ ಪಿತೃಶೇಷ, ಬ್ರಾಹ್ಮಣ ಶೇಷ ಇತ್ಯಾದಿಗಳು ಆ ಸಂದರ್ಭದಲ್ಲಿ ಅಲ್ಲಿ ಇರಬಾರ್ದು ಅನ್ನೋದೊಂದು ಅದರ ಹಿಂದಿನ ತಾತ್ಪರ್ಯ. ಇಷ್ಟಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ಒಂದು ವೇಳೆ ನಾವು ಊಟಕ್ಕೆ ಕೂತ್ಕೊಳ್ಳೋ ಸಂದರ್ಭದಲ್ಲೇ ಇನ್ನೂ ಪ್ರಾಣಾಹುತಿ ತಗೊಳ್ಳೋಕ್ಕಿಂತ ಮುಂಚೆನೇ ಅದನ್ನು ಯಾರಾದರೂ ಹಾಕಿದರೂ ಅದೇನು ಅಷ್ಟು ಮಹಾಘಾತಕವಾದಂಥ ವಿಷಯ ಏನಲ್ಲ. ನಾವು ಪರಮಾತ್ಮನ ಶೇಷವನ್ನು ಪರಮಾತ್ಮನಿಗೆ ಪರಶುಕ್ಲತ್ರಯರಿಗೆ ನಿವೇದಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಆವಾಗ ನಾವು ಸ್ವೀಕಾರ ಮಾಡುವಾಗಲೇ ಉಳಿದೆಲ್ಲ ದೇವತೆಗಳ ಶೇಷವೇ ಅದು. ಯಾಕೆಂದರೆ ಪರಮಾತ್ಮನಿಗೆ ಪರಶುಕ್ಲತ್ರಯರಿಗೆ ನಾವು ನಿವೇದನೆ ಮಾಡಿದ ಬಳಿಕ ಪರಶುಕ್ಲತ್ರಯೇತರ ದೇವತೆಗಳಿಗೆ, ಸನಕಾದಿ ಋಷಿಗಳಿಗೆ, ಮತ್ತು ಎಷ್ಟೋ ಜನ ಯತಿಗಳಿಗೆ ಇತ್ಯಾದಿಗಳಿಗೆಲ್ಲ ಹಸ್ತೋದಕ ಆದ ಬಳಿಕ ಅವರ ಶೇಷವನ್ನೇ ನಾವು ಭೋಜನ ಮಾಡ್ತಿರೋದು. ಆದ್ದರಿಂದ ಈಗ ನಾವು ಪಿತೃಶೇಷವನ್ನು, ಬ್ರಾಹ್ಮಣ ಶೇಷವನ್ನು ಒಂದು ವೇಳೆ ತಟ್ಟೆಯಲ್ಲಿ ಮೊದಲೇ ಹಾಕ್ಕೊಂಡ್ರೂ ಕೂಡ ನಾವು ಹೇಗೂ ಶೇಷವನ್ನೇ ಭೋಜನ ಮಾಡ್ತಿರೋದು, ಉಚ್ಚಿಷ್ಟವನ್ನೇನೂ ಅಲ್ಲ. ಆದ್ದರಿಂದ ನನ್ನ ದೃಷ್ಟಿಯಿಂದ ಅಷ್ಟು ದೊಡ್ಡ ತಪ್ಪೇನಲ್ಲ. ಆದರೂ ಅದನ್ನು ಮಾಡದೇ ಇರಲಿಕ್ಕೆ ಕಾರಣ ಏನು? ಪಂಚಪ್ರಾಣಾಹುತಿಗಳ ತಗೊಂಡಾದ್ಮೇಲೆ ಪಿತೃಶೇಷ ತಗೊಳ್ಳಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಸಂಪ್ರದಾಯ ಅಂತ ಕಾಣಿಸ್ತದೆ. ಅದರಿಂದ ಅದೊಂದು ಟೆಕ್ನಿಕಲ್ ವಿಷಯ ಅಷ್ಟೇ. ವಾಸ್ತವಿಕವಾಗಿ ಮೋರಲಿ ನೈತಿಕವಾಗಿ ನಾವು ಮೊದಲೇ ಪಿತೃಶೇಷವನ್ನು ಹಾಕ್ಕೊಂಡ್ರೂ ಕೂಡ ದೋಷ ಏನಿಲ್ಲ ಅಂತ ನನ್ನ ಆಲೋಚನೆ. ಧರ್ಮಶಾಸ್ತ್ರವನ್ನು ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅಂತ ಒಂದು ಉತ್ಸಾಹ ಇರ್ತದೆ ಮನುಷ್ಯನಿಗೆ. ಅದಕ್ಕಾಗಿ ನಾವು ಪಂಚಪ್ರಾಣಾಹುತಿಗಳನ್ನು ತಗೊಳ್ಳೋ ಸಂದರ್ಭದಲ್ಲಿ ಆ ಪಿತೃಶೇಷವೂ ಇರಬಾರದು ಅಂತ ಕೆಲವರ ಆಲೋಚನೆ. ನಾವು 1ನೇ ಪಂಕ್ತಿ ಆದಮೇಲೆ 2ನೇ ಪಂಕ್ತಿ ಆದಮೇಲೆ ಹೀಗೆಲ್ಲ ಸಂದರ್ಭ 2ನೇ ಪಂಕ್ತಿ 3ನೇ ಪಂಕ್ತಿಯಲ್ಲಿ ಎಲ್ಲ ಕುತ್ಕೊಳ್ಳೋ ಪ್ರಸಂಗ ಬಂದಾಗ ಏನಿದ್ರೂ ನಾವು ಶೇಷವನ್ನೇ ತಿನ್ನೋದು. ಆದ್ದರಿಂದಲೇ ಮೋರಲಿ ಅದೇನು ರಾಂಗ್ ಅಲ್ಲ. ಮೋರಲಿ ಆ್ಯಂಡ್ ಸ್ಪಿರಿಚುವಲಿ ಅಥವಾ ರಿಲಿಜಿಯಸ್ಲಿ ಅದೇನು ರಾಂಗ್ ಅಲ್ಲ. ಟೆಕ್ನಿಕಲಿ ರಾಂಗ್ ಇರ್ಬೋದು,
ಆ ಟೆಕ್ನಿಕ್ಯಾಲಿಟಿ ಅನ್ನೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ ಅಂತ ನಂದು ಅನಿಸಿಕೆ. ಶ್ರಾದ್ದದಲ್ಲಿ ನಾವೆಲ್ಲರೂ ಕೂಡ ಆ ನಿಯಮವನ್ನು ಅನುಸರಣೆ ಮಾಡೇ ಮಾಡ್ತೀವಿ, ಆ ನಿಯಮವನ್ನು ಮುರಿದಿಲ್ಲ. ಪಂಚ ಪ್ರಾಣಾಹುತಿಗಳಾದ್ಮೇಲೆ ನಾವು ಈ ಆಹುತಿಗಳನ್ನ, ಈ ಪಿತೃಶೇಷವನ್ನು ತಗೊಳ್ಳೋದು. ಆದರೆ ಮೊದಲೇ ಹಾಕ್ಕೊಂಡು ಅಂಥ ದೊಡ್ಡ ಅಪರಾಧ ಏನು, ಅಪಚಾರ ಏನಲ್ಲ ಹೀಗನ್ಸೋದು ನನಗೆ.